ಕೆಲವೊಮ್ಮೆ ಮನಸ್ಸಿನಲ್ಲಿ ಈ ರೀತಿ ಯೋಚನೆಗಳು ಬರುತ್ತೆ. ಅದು ನನ್ನಲ್ಲಿ ಯಾವುದಾದ್ರೂ ರೀತಿಯ ಜಾದುಗಳು ಬಂದು ನಾನು ಆ ಒಂದು ಸಮಯದಲ್ಲಿ ಹೋಗಿ ತಲುಪಬೇಕು. ಅದು ಯಾವಾಗ ಎಕ್ಸಾಮಿನರ್ ನನ್ನ ಪೇಪರ್ ಚೆಕ್ ಮಾಡ್ತಾ ಇರ್ತಾರೋ ಆಗ ಆ ಸಮಯದಲ್ಲಿ ನಾನು ಅವರ ತಲೆಯಲ್ಲಿ ಸೇರಿಕೊಂಡು ನನಗೆ ಫುಲ್ ಮಾರ್ಕ್ಸ್ ಕೊಡುವೆ. ಒಂದು ವೇಳೆ ಈ ರೀತಿ ಆದರೆ ನಾನು ಇಡೀ ವರ್ಷ ಕಷ್ಟಪಡೋದ್ರಿಂದ ಉಳಿದುಕೊಳ್ಳುವೆನೋ ಮತ್ತು ಇಡೀ ವರ್ಷ ಮಜಾ ಮಾಡಿಕೊಂಡು ಎಲ್ಲರಿಗಿಂತ ಜಾಸ್ತಿ ಮಾರ್ಕ್ಸ್ ತೆಗೆದುಕೊಳ್ತೀನಿ. ಈ ರೀತಿ ಯಾವುದಾದ್ರೂ ಮಂತ್ರ ಇದೆಯಾ? ಅದು ಅಸಾಧ್ಯವಾಗದ್ದನ್ನು ಸಾಧ್ಯಗೊಳಿಸುವಂಥದ್ದು. ಬನ್ನಿ, ಇಂದು ನಾನು ನಿಮಗೆ ಆ ಮಹಾ ಮಂತ್ರವನ್ನು ತಿಳಿಸಲಿದ್ದೇನೆ. ಇದನ್ನು ಎಂದಿಗೂ 3 ನಿಮಿಷ ಕೇಳಿದ ನಂತರ ನಿಮ್ಮೊಳಗೆ ಬೆಂಕಿ ಉರಿಯಲಿಲ್ಲ ಅಂದರೆ ಚಾನಲನ್ನು ಬಿಟ್ಟೋಗಿ. ಒಂದು ವೇಳೆ ಹೃದಯದಲ್ಲಿ ಏನಾದರೂ ಮಾಡುವಂಥ ಬೆಂಕಿ ಉರಿದ್ರೆ ಇದೇ ಸಮಯದಿಂದ ಕಡಿಮೆ ಅಂದರೂ ಈ ರೀತಿಯ ನಂಬಿಕೆಯನ್ನು ಬಿಟ್ಟು ಬಿಡಿ. ಅದು ನಿಮಗೆ ಇಂಥ ಯಾವ ಮಹಾಮಂತ್ರಗಳು ಸಿಗಲ್ವೇ ಅನ್ನೋದು. ಯಾಕಂದರೆ ಮನುಷ್ಯನ ಬಳಿ ಇಂಥ ಮಹಾಮಂತ್ರಗಳು ಇದ್ದಿದ್ರೆ ಏನನ್ನೂ ಮಾಡದೆ ಎಲ್ಲವನ್ನ ಪಡೆಯೋದಾಗಿದ್ರೆ ರಸ್ತೆ ಬದಿಯಲ್ಲಿ ಯಾರೂ ಸಹ ಕಷ್ಟಪಡುತ್ತಿರಲಿಲ್ಲ. ಇಷ್ಟು ಚಳಿಯಲ್ಲಿ ಹೊಲದಲ್ಲಿ ಯಾವ ರೈತರು ಸಹ ತಮ್ಮ ಬೆಳೆಯನ್ನು ಬೆಳೆಯುತ್ತಿರಲಿಲ್ಲ. ನಿಮಗೆ ಈ ರೀತಿ ಅನಿಸುತ್ತೆ ಅದು ಇಡೀ ಜಗತ್ತು ಮಲಗಿದೆ ಅಂತ. ಆದರೆ ಒಮ್ಮೆ ಯೋಚಿಸಿ, ಒಂದು ವೇಳೆ ಹೊಲದಲ್ಲಿ ರೈತನು ಮಲಗಿದ್ರೆ ನೀವೇನು ತಿಂತೀರಾ? ಒಂದು ವೇಳೆ ಗಡಿಯಲ್ಲಿ ಸೈನಿಕರು ಮಲಗಿದ್ರೆ ನೀವೇಗೆ ಬದುಕಿರಲು ಸಾಧ್ಯ? ಒಂದು ವೇಳೆ ಹಾಸ್ಪಿಟಲ್ನಲ್ಲಿ ಡಾಕ್ಟರ್ಸ್ ಮಲಗಿಕೊಂಡ್ರೆ ರೋಗಿಗಳ ಜೀವ ಉಳಿಸೋರು ಯಾರು? ಇಲ್ಲಿ ಕೇಳಿ, ನೀವು ಸಹ ಲೈಫ್ನಲ್ಲಿ ಏನಾದರೂ ಆಗಲು ಕನಸು ಕಾಣ್ತೀರಾ ಅಲ್ವಾ? ಯಾರೋ ಡಾಕ್ಟರ್ಸ್ ಆಗುವ ಕನಸು ಕಾಣ್ತಾರೆ, ಆರ್ಮಿ ಆಗಲು ಕನಸು ಕಾಣ್ತಾರೆ. ಇಲ್ಲಿ ಯೋಚಿಸಿ, ಒಂದು ವೇಳೆ ನಿಮಗೆ ಆ ಕನಸುಗಳ ಜಗತ್ತು ಸಿಕ್ಕರೆ ಅದರಲ್ಲಿ ನಿಮಗೆ ಯಾವ ಜವಾಬ್ದಾರಿ ಇರಲ್ವಾ? ಈಗಿನಿಂದಲೇ ನೀವು ಜವಾಬ್ದಾರಿಗಳನ್ನ ತೆಗೆದುಕೊಳ್ಳೋದಿಲ್ವಾ? ಯಾವ ರೀತಿಯ ಜವಾಬ್ದಾರಿ ಅಂದರೆ ನಿಮ್ಮ ತಂದೆಯನ್ನ ಖುಷಿಯಾಗಿರಿಸುವಂಥ ಜವಾಬ್ದಾರಿ. ಕೆಲವೊಮ್ಮೆ ಆಟೋ ಓಡಿಸ್ತಾರೆ, ಕೆಲವೊಮ್ಮೆ ನೈಟ್ ಶಿಫ್ಟ್ ಮಾಡ್ತಾರೆ, ಕೆಲವೊಮ್ಮೆ ನಿಮಗೆ ಅನಾರೋಗ್ಯ ಸರಿ ಇಲ್ಲದಿದ್ದಾಗ ನಿಮ್ಮ ಬೆಡ್ ಬಳಿ ಇದ್ದು ನಿದ್ರೆ ಇಲ್ಲದೆ ಆರೈಕೆ ಮಾಡ್ತಾರೆ. ಕೆಲವೊಮ್ಮೆ ನಿಮ್ಮ ಫೀಸ್ ಕಟ್ಟಲು ನಿದ್ರೆಯನ್ನ ತ್ಯಾಗ ಮಾಡಿ ದುಡಿತಾರೆ. ನಿಮ್ಮ ತಾಯಿಯನ್ನ ಖುಷಿಯಾಗಿರಿಸುವಂಥ ಜವಾಬ್ದಾರಿ. ಅಡುಗೆ ಮನೆಯಲ್ಲಿ ಕೆಲಸ ಮಾಡಿ ಮಾಡಿ ಇವರ ದೃಷ್ಟಿ ಕುಗ್ಗಿರುತ್ತೆ. ನಿಮ್ಮ ಬಟ್ಟೆಗಳನ್ನ ಒಗೆದು ಅವರ ಕೈಗಳೆಲ್ಲ ನೋವನ್ನ ತಿಂದಿರುತ್ತವೆ. ನಾನು ನಿಮಗೆ ಈ ರೀತಿ ಹೇಳ್ತಾ ಇಲ್ಲ, ಅದು ಯಾವ ಟೈಮ್ನಲ್ಲಿ ಏನು ಓದಬೇಕು, ಎಷ್ಟು ಓದಬೇಕು ಅನ್ನೋದನ್ನ ನೀವು ಡಿಸೈಡ್ ಮಾಡಿರಿ. ನಿಮಗೆ ಅವಶ್ಯಕತೆ ಇರುವುದು ಓದುವುದಾ ಇಲ್ಲ ನಿದ್ರೆ ಮಾಡುವುದಾ? ನಿಮಗಾಗಿ ಇಂಪಾರ್ಟೆಂಟ್ ಇರೋದು ಮೊಬೈಲ್ನಲ್ಲಿನ ಗೇಮಾ ಇಲ್ಲ ಜಗತ್ತಿನಲ್ಲಿ ನಿಮ್ಮ ನೇಮ? ಈಗ ನೀವು ಡಿಸೈಡ್ ಮಾಡಿರಿ. ಸ್ವಲ್ಪ ದಿನಗಳು ಕಷ್ಟಪಟ್ಟು ಜೀವನವಿಡೀ ಸುಖವಾಗಿರುವಿರಾ ಇಲ್ಲ ಸ್ವಲ್ಪ ಆಲಸ್ಯ ಕಾರಣದಿಂದ ಜೀವನವಿಡೀ ಕಷ್ಟ ಅನುಭವಿಸಿರಾ? ಒಂದ್ ವೇಳೆ ಉತ್ತರ ಪಾಸಿಟಿವ್ ಬಂದ್ರೆ ಎದ್ದಳಿ, ಪ್ರಾರಂಭಿಸಿ. ದೇಶದಲ್ಲಿ ನಮ್ಮದಲ್ಲ, ಬದಲಿಗೆ ಜಗತ್ತಿನಲ್ಲಿ ದೇಶದ ಹೆಸರು. ನೀವು ಮಲ್ಕೊಂಡಿದ್ದೀರಿ 7 ಗಂಟೆವರೆಗೆ ಅಂತ ಹೇಳಿದ್ರೆ ನೀವು ಕಂಡಿರುವಂತ ಕನಸಿದೆಯಲ್ಲ ಅದು ನಿಜವಾದ ಕನಸಲ್ಲ. ಯಾಕೆ ಅಂದ್ರೆ ನೀವು ನಿಜವಾದ ಕನಸೇ ಆಗಿದ್ದಿದ್ರೆ ಅದು ನಿಮ್ಮನ್ನ ಇಷ್ಟೊತ್ತಿನವರೆಗೆ ಮಲ್ಕೊಳ್ಳಕ್ಕೆ ಬಿಡ್ತಾ ಇರಲಿಲ್ಲ. ಯಾವ ಕನಸು ನಿಮ್ಮನ್ನ ರಾತ್ರಿ ಇಡೀ ಮಲಗದ ಹಾಗೆ ಮಾಡುತ್ತೋ, ಯಾವ ಕನಸು ನಿಮ್ಮನ್ನ ಸದಾ ಎಚ್ಚರವಿರುವಂತೆ ಮಾಡುತ್ತೋ, ಯಾವ ಕನಸು ನಿಮ್ಮನ್ನ ಸದಾ ಗುರಿಯತ್ತ ನಿಮ್ಮನ್ನ ನಿರ್ದೇಶನ ಮಾಡ್ತಾ ಇರ್ತದೋ ಅದು ಮಾತ್ರ ನಿಜವಾದ ಕನಸು. ಅಂತ ಕನಸು ಕಂಡ್ರೆ ಸಾಕು, ನೀವು ನಸುಕಿನ 7 ಗಂಟೆಯಲ್ಲಿ ಏಳುವ ಮಕ್ಕಳಾಗಲ್ಲ.